ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಪ್ರೆಷರ್ ಹಾಕ್ಬೇಡಿ, ಕೂತ್ಕೊಳ್ಳಿ. ಯಡಿಯೂರಪ್ಪ ಸಾಹೇಬರು ಕೂತಿದ್ದಾರೆ, ಕೂತ್ಕೊಳ್ಳಿ. ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಹೋಗಿ. ಕ್ಷಣಕ್ಕೂ ತೀವ್ರಗೊಳ್ತಾ ಇದೆ ಕಾವೇರಿ ಕಿಚ್ಚು. ಕೆಆರ್ಎಸ್ ಡ್ಯಾಂ ಬಳಿ ಬಿಜೆಪಿ ಮುತ್ತಿಗೆ ಹಿನ್ನೆಲೆ ಭಾರೀ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಆರ್ಎಸ್ ಡ್ಯಾಂ ಪ್ರವೇಶ ದ್ವಾರಕ್ಕೆ 3 ಸುತ್ತಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಐಜಿಪಿ ಬೋರಲಿಂಗಯ್ಯ. ಬೆಳಗ್ಗೆ ಐಜಿಪಿ ಬಂದಂತ ಸಂದರ್ಭದಲ್ಲೂ ಕೂಡ ಪರಿಸ್ಥಿತಿಯ ಅವಲೋಕನ ಕುರಿತಾದಂತೆ ಶೋಭಾರಾಣಿ ಅವರು ವಿವರಿಸ್ತಾ ಇದ್ರು, ಹಿಂಗೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ. ಈಗ ಬಿಜೆಪಿ ಹೋರಾಟದ ಹಾದಿಯಲ್ಲಿ ಇದೆ. ಹಾಗಾಗಿ ಬಿಜೆಪಿ ಕೆಆರ್ಎಸ್ ಮುತ್ತಿಗೆ ಮಾಡುವಂತ ಯೋಚನೆಯಲ್ಲಿದ್ದಂತ ಕಾರಣ ಕೆಆರ್ಎಸ್ ಡ್ಯಾಂ ಪ್ರವೇಶ ದ್ವಾರಕ್ಕೆ 3 ಸುತ್ತಿನ ಪೊಲೀಸ್ ಭದ್ರತೆಯನ್ನ ಕೊಡಲಾಗಿದೆ. ಬರಗಾಲ ಇದೆ, ಇಂಥ ಸಮಸ್ಯೆ ಇಂಥ ಸಂದರ್ಭದಲ್ಲಿ CWC ಕೊಟ್ಟಿರ್ತಕ್ಕಂಥ ತೀರ್ಮಾನ ಏನಿದೆ ಇದು ರೈತರ ಮತ್ತು ಕರ್ನಾಟಕದ ಜನತೆಯ ವಿರುದ್ಧವಾಗಿ, ಕಾವೇರಿಕೊಳ್ಳದ ಜನತೆಯ ವಿರುದ್ಧವಾಗಿದೆ. ಹಾಗಾಗಿ ತತ್ಕ್ಷಣ ಕರ್ನಾಟಕ ರಾಜ್ಯದ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಮತ್ತು ರೈತರ ಪರವಾಗಿ ನಿಲ್ಲಬೇಕು. ಕರ್ನಾಟಕ ಸರ್ಕಾರ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮುತುವರ್ಜಿ ವಹಿಸಬೇಕು. ಅವರು ಬಂಗಾರಪ್ಪನವರ ಶಿಷ್ಯಂದರು ಅಂತ ಹೇಳಿದ್ದಾರೆ. ಬಂಗಾರಪ್ಪನವ್ರು ತಗೊಂಡಿರ್ತಕ್ಕಂಥ ಕಾವೇರಿ ಸುಗ್ರೀವಾಜ್ಞೆಯನ್ನು ಅವತ್ತಿನ ಕಾಲದಲ್ಲಿ ಹೊರಡಿಸಿರ್ತಕ್ಕಂಥದ್ದು ದಿಟ್ಟವಾಗಿರ್ತಕ್ಕಂಥ ನಿರ್ಧಾರ. ಹಾಗಾಗಿ ಅಂಥ ಸಂದರ್ಭದಲ್ಲಿ ತಗೊಂಡು ಅವ್ರ ಶಿಷ್ಯ ಅಂದಮೇಲೆ ನೀವು ಅದನ್ನು ಪ್ರೂವ್ ಮಾಡಬೇಕು ಮತ್ತು ಅದರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಯಾವುದೂ ಕೋರ್ಟಿನ ವಿರುದ್ಧವಾಗಿ ಹೋಗಬೇಕು ಅಥವಾ ಜನತೆಯ ವಿರುದ್ಧ ಪರವಾಗಿ ನಿಲ್ಲಬೇಕು ಅನ್ನೋದಲ್ಲ. ಆದರೆ ಕೇಂದ್ರ ಸರ್ಕಾರವನ್ನು ವಿಶ್ವಾಸಕ್ಕೆ ತರಬೇಕು. ತಮಿಳುನಾಡಿನ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದುಬಿಟ್ಟು ನಾವು ಕಾಪ್ಟರಲ್ಲಿ ಏರಿಯಲ್ ವ್ಯೂ ಮಾಡ್ತೀವಿ ಅನ್ನೋದಕ್ಕಿಂತ CWC ಅವ್ರನ್ನ ಕರ್ಕೊಂಬಂದು, ಕೇಂದ್ರದವ್ರನ್ನ ಕರ್ಕೊಂಬಂದು ವಸ್ತುಸ್ಥಿತಿ ಏನಿದೆ ಅಂತ ನೋಡ್ಕೋಬೇಕು. ಮತ್ತು ಮುಂದಿನ ತೀರ್ಮಾನವನ್ನು ನೀವೇನು ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು ಅಂತೇಳಿ ಮೇಕೆದಾಟಲ್ಲಿ ಏನು ಶುರು ಮಾಡಿದ್ರಿ ಅದನ್ನು ತತ್ಕ್ಷಣ ಕೆಲಸವನ್ನು ಶುರು ಮಾಡಿ ನಮಗೆ ಕಾವೇರಿ KRS ಅಲ್ಲಿ ಇರ್ತಕ್ಕಂಥ ಗೇಜ್ ಅಲ್ಲ, ನಮಗೆ ಮೇಕೆದಾಟಿನ ಗೇಜನ್ನು ಮಾಡ್ಕೊಂಡ್ರೆ ನಮಗೆ ಬೆಂಗಳೂರಿನಲ್ಲಿ ಏನು 10 TMC 7th ಸ್ಟೇಜಲ್ಲಿ ನೀರು ಕುಡಿಯೋ ನೀರಿಂದ ಬಳಸ್ತಾ ಇದ್ದಾರೆ, ಆ ನೀರು ತಮಿಳುನಾಡಿಗೆ ಹೋಗ್ತಾ ಇದೆ, ಅದ್ರ ಗೇಜು ಸಿಗುತ್ತೆ. ಹಾಗಾಗಿ ನಾವು ನೀರನ್ನು ಯಥೇಚ್ಛವಾಗಿ ಇಲ್ಲಿವರೆಗೂ ತಮಿಳುನಾಡಿಗೆ ನಮಗೆ ಯಾವುದೇ ಕಷ್ಟ ಇದ್ರೂ ಕೂಡ ಕೊಡ್ತಾ ಬಂದಿದ್ದೀವಿ. ಇವತ್ತು ಭಾರಿ ಅತಿಯಾಗಿರ್ತಕ್ಕಂಥ ಕಷ್ಟ ಇದೆ. ಹಾಗೆ ಶುದ್ಧವಾಗಿರ್ತಕ್ಕಂಥ ನೀರನ್ನು KRSನ್ನು ರೈತರನ್ನು ಹಾದು ಹೋಗತಕ್ಕಂಥ ಕೆಲಸ ಏನಿದೆ ಇದು ರೈತರಿಗೆ ಮತ್ತು ಕನ್ನಡದ ಜನತೆಗೆ, ಕನ್ನಡದ ನೆಲಕ್ಕೆ, ಈ ಕಾವೇರಿ ಕೊಳ್ಳದ ರೈತರಿಗೆ ಮಾಡ್ತಕ್ಕಂಥದ್ದು ಅನ್ಯಾಯ. ಹಾಗಾಗಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ. ಸರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಿಲ್ಲ ಸರ್. ಈ ವಾಸ್ತವ ಸ್ಥಿತಿಯನ್ನು ತಿಳಿಸೋ ನಿಟ್ಟಿನಲ್ಲಿ ಏನಾದ್ರು ವಿಫಲರಾಗಿದೆಯಾ ಸರ್ಕಾರ? ಇವೆಲ್ಲವೂ ಕೂಡ ಎಲ್ಲ ಹತ್ರನೂ ಗೊತ್ತಿರೋದೆ. ನಿಮಗೆ ಗೇಜುಗಳೆಲ್ಲವೂ ಕೂಡ ಇವಾಗ GPS ಮೇಲೆ ಮಾನಿಟ್ರಿಂಗ್ ಎಲ್ಲವೂ. ಸೊ ಹಾಗಾಗಿ ಬರೀ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಂತ